ವಿಂಟೇಜ್ ವೆಹಿಕಲ್ಸ್ ಅಂತ ಯಾವ್ದು ಕೇಳ್ತಾರೆ ಅಂದ್ರೆ ಯಾವ ವೆಹಿಕಲ್ ಏಜ್ ಮೋರ್ ದೆನ್ 50 ಇಯರ್ಸ್ ಆಗಿದೆ ಆ ವೆಹಿಕಲ್ಸ್ ನ ವಿಂಟೇಜ್ ವೆಹಿಕಲ್ಸ್ ಅಂತ ಹೇಳ್ತಾರೆ. ನೀವೆಲ್ಲರೂ ವೆಹಿಕಲ್ಸ್ ಲವರ್ಸು, ನಿಮ್ಮ ಹಳೆ ಗಾಡಿಗಳಂದ್ರೆ ತುಂಬಾ ಇಷ್ಟ ಇದೆ, ತುಂಬಾ ಇಷ್ಟಪಡ್ತೀರಾ. ನೀವೆಲ್ಲರೂ ಆ ಗಾಡಿಗಳನ್ನ ಸೇಫ್ ಆಗಿ ಇಟ್ಕೋಬೇಕು, ಕಾನೂನುಬದ್ಧವಾಗಿ ಇಟ್ಕೊಳ್ಬೇಕು ಅಂದ್ರೆ ನಿಮ್ಮ ವೆಹಿಕಲ್ ನ ವಿಂಟೇಜ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಯಾಕೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ಕಾನೂನುಗಳು ಬದಲಾವಣೆ ಆಗಿ 20 ವರ್ಷದ ಗಾಡಿ ಅಥವಾ 30 ವರ್ಷದ ಗಾಡಿಗಳು RC ಕ್ಯಾನ್ಸಲ್ ಅಂತ ಹೇಳಿದ್ರೆ ರಾತ್ರಿ ನಿಮ್ಮ ಗಾಡಿಗಳು RC ಕ್ಯಾನ್ಸಲ್ ಆಗಿ ನಿಮ್ಮ ಗಾಡಿಗಳು ವೇಸ್ಟ್ ಆಗಿಬಿಡ್ತವೆ. ಅದಾಗಬಾರ್ದು ಅಂದ್ರೆ ಯಾವ್ಯಾವ ಗಾಡಿಗಳು 50 ವರ್ಷ ಆಗಿದೆ, ನೀವೆಲ್ಲರೂ 50 ವರ್ಷ ಆಗಿರೋ ಗಾಡಿಗಳನ್ನ ವಿಂಟೇಜ್ ವೆಹಿಕಲ್ಸ್ ಅಂತ ಮಾಡ್ಕೊಳ್ಳಿ. ವಿಂಟೇಜ್ ವೆಹಿಕಲ್ಸ್ ಮಾಡ್ಕೊಂಡ್ರೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಅದು ರಿನ್ಯೂವಲ್ 10 ವರ್ಷಕ್ಕೊಂದ್ಸಲ, ಬೇರೆ ವೆಹಿಕಲ್ 5 ವರ್ಷಕ್ಕೊಂದ್ಸಲ, ವಿಂಟೇಜ್ ವೆಹಿಕಲ್ದು 10 ವರ್ಷಕ್ಕೊಂದ್ಸಲ. ಆದ್ರಿಂದ ನಿಮ್ಗೆ ಒಂದು ಹೊಸ ರಕ್ಷಣೆ ಸಿಗುತ್ತೆ. ನಿಮ್ಮ ಪ್ರೀತಿಯ ಗಾಡಿನ ನೀವು ಕೊನೆವರೆಗೂ ನೀವು ಅದನ್ನ ಕಾಪಾಡ್ಕೋಬಹುದು, ಮತ್ತೆ ಅದರ ಬೆಲೆ ಕೂಡ ಜಾಸ್ತಿ ಆಗ್ತದೆ. ಆದ್ರಿಂದ ಎಲ್ಲರೂ ಸಾಧ್ಯವಾದ ಮಟ್ಟಿಗೆ 50 ವರ್ಷ ಆಗಿರೋ ವಾಹನಗಳೆಲ್ಲ ಕೂಡ ನೀವು ನಿಮ್ಮ ವಾಹನಗಳನ್ನ ವಿಂಟೇಜ್ ವಾಹನವನ್ನಾಗಿ ಪರಿವರ್ತನೆ ಮಾಡಿಕೊಂಡು ನೀವು ಸಂತೋಷವಾಗಿ ಇರಿ. ಓಕೆನಾ? ಎಲ್ಲರಿಗೂ ಕ್ಲಾರಿಟಿಗಾಗಿ ಇವಾಗ 50 ವರ್ಷ ಹಳೆ ಗಾಡಿಗೆ 50 ವರ್ಷ ಹಳೆ ಗಾಡಿಗೆ ನೀವು 10 ವರ್ಷ FC ಕೊಡ್ತೀರಾ ಅಂತ ಹೇಳ್ತಿದ್ರ, ಹಳೆ ನಂಬರ್ ನ ರಿಟರ್ನ್ ಮಾಡ್ಕೊಬೋದಾ ಇಲ್ಲ ಹೊಸ? ಅದು ಸದ್ಯಕ್ಕೆ ಇನ್ನೂ ಚರ್ಚೆಯಲ್ಲಿದೆ. ಅದು ಸದ್ಯಕ್ಕೆ ಇನ್ನೂ ಕಾನೂನಲ್ಲಿ ನಡೀತಾ ಇದೆ. ಮೋಸ್ಟ್ಲಿ ಅದು ಓಲ್ಡ್ ಅದು ಏನಾಗುತ್ತೆ ಅದು ಆದ್ಮೇಲೆ ಅದು ಇಂಪ್ಲಿಮೆಂಟ್ ಮಾಡುತ್ತೆ. ಇವಾಗ ಹೇಳಿಕ್ ಬರಲ್ಲ. ಓಕೆ.